ಗಿರೀಶ್ ಲಿಂಗಣ್ಣ ಅವರೇ, ಈ ಇನ್ಸಿಡೆಂಟ್ ನೋಡಿದಾಗ ನಿಮಗೆ ಮೊದಲು ಅನ್ಸಿದ್ದು ಏನು, ಏನಾಗಿರ್ಬೋದು ಅಂತ ಅನಿಸ್ತು? ನನಗೆ ಇನ್ಸಿಡೆಂಟ್ ಬಹಳ ಒಂಥರ ಯೂಶಲಿ ಒಂಥರ ಸರ್ಪ್ರೈಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗಿರೋ ಏರ್ಕ್ರಾಫ್ಟ್ಸ್ ಅದು ಡ್ರೀಮ್ ಲೈನರ್ ಅಂತ ಅತ್ಯಾಧುನಿಕ ಮಾಡರ್ನೈಸ್ಡ್, ಅತಿ ಮಾಡರ್ನೈಸ್ಡ್ ಆದಂತ ಏರ್ಕ್ರಾಫ್ಟ್ 625 ಅಡಿನೂ ಮೇಲೆ ಹೋಗಿರಲ್ಲ. ಅಂದ್ರೆ ಅಹಮದಾಬಾದ್ ಇಸ್ ಆಲ್ರೆಡಿ 200 feet ಅಬೌವ್ ದ ಸಿ ಲೆವೆಲ್. ಅಂದ್ರೆ 415 ಫೀಟು ಅದು ಹೋಗಿಲ್ಲ ಆಕ್ಚುಲಿ. ಅಂಡ್ ಇಟ್ ಹ್ಯಾಸ್ ಟೇಕನ್ ಮೋರ್ ದೆನ್ 31 seconds. ವೈ ದೇರ್ ವಾಸ್ ಎ ಡಿಲೇ ಅಂತ ಅನ್ಸುತ್ತೆ. ಬಿಕಾಸ್ 2700 feet ಕ್ಲೈಂಬಿಂಗ್ ರೇಟ್ ಪರ್ ಮಿನಿಟ್ ಇದೆ. ಪ್ರಾಬಬ್ಲಿ ಕ್ಯಾಪ್ಟನ್ ಅವ್ರಿಗೆ ಚೆನ್ನಾಗಿ ಗೊತ್ತಾಗುತ್ತೆ. ಸೊ ಐ ಥಿಂಕ್ ದೆರ್ ವಾಸ್ some problem had occurred for going for that height itself. It took 31 seconds. ಆಮೇಲೆ ಆ ಫ್ಲಾಪ್ ಮತ್ತೆ ಸ್ಲಾಟ್ಸ್ ಅಂತ ಹೇಳ್ತಾರೆ, ಅದನ್ನು ಇಟ್ ವಾಸ್ ನಾಟ್ ಇನ್ ಎ ಪೊಸಿಷನ್ ಫಾರ್ ದ ಲಿಫ್ಟ್. ಅಂದ್ರೆ ಲಿಫ್ಟ್ ಮಾಡಬೇಕು, ಒಂದು ಏರೋಪ್ಲೇನ್ ಲಿಫ್ಟ್ ಮಾಡ್ಬೇಕಾದ್ರೆ ವಿಂಗ್ ಹತ್ರ ಫ್ಲಾಪ್ ಅಂತ ಇರುತ್ತೆ, ಮುಂದ್ಗಡೆ ಸ್ಲಾಟ್ ಅಂತ ಇರುತ್ತೆ. ಆ ಲಿಫ್ಟ್ ಮಾಡೋ ಫೋರ್ಸ್ ಅದು ಬಹಳ ಮೇಜರ್ ರೋಲ್ ಪ್ಲೇ ಮಾಡುತ್ತೆ. ದಟ್ ವಾಸ್ ನಾಟ್ ಇನ್ ಎ ಪೊಸಿಷನ್. ಆ ಪೊಸಿಷನ್ ಅಲ್ಲಿ ಇರಲಿಲ್ಲ ಲಿಫ್ಟ್ ಆಗುವಂತ ಪಿಕ್ಚರ್ ಅಲ್ಲಿ ಹಂಗೆ ಕಾಣುತ್ತೆ. ಪ್ರಾಬಬ್ಲಿ ಅದು ಆಗಿತ್ತೋ ಆಗಿಲ್ವೋ ಹೇಳಕ್ಕೂ ಆಗಲ್ಲ. ವಿ ಕೆನಾಟ್ ಟೆಲ್, ಬಿಕಾಸ್ ಯೂಶಲಿ 5 ಡಿಗ್ರಿ ಆ ತರ ಏನಾರು ಒಂದು ಇಟ್ಕೊಂಡಿರ್ತಾರೆ ಫ್ಲಾಪ್ಸ್ ನ, ಆ ಲಿಫ್ಟ್ ಮಾಡಕ್ಕೆ. ಆ ಏರೋಪ್ಲೇನ್ ಲಿಫ್ಟ್ ಆಗ್ಬೇಕು. ಸೊ ಏನಕ್ಕೆ ಆ ಲಿಫ್ಟ್ ಇರಲಿಲ್ಲ, ದಟ್ ಈಸ್ ದ ಒನ್ ಥಿಂಗ್. ಆಮೇಲೆ ಇನ್ನೊಂದ್ ಕಡೆ ನೋಡಿದ್ರೆ ಆ ರಡಾರ್ ವಿಚ್ ಇಸ್ ನಿಯರ್ ದ ಟೈಲ್ ಅದು ಒಂದ್ ಕಡೆ ಲೆಫ್ಟ್ ತಿರುಗತ್ತೆ. ವೈ ದಟ್ ಆ ಲೆಫ್ಟ್ ತಿರುಗಿತ್ತು, ವೆದರ್ ದೇರ್ ವಾಸ್ ಎ ಪ್ರಾಬ್ಲಮ್ ಇನ್ ದ ಇಂಜಿನ್, ಅದು ಗೊತ್ತಾಗ್ತಾ ಇರಲಿಲ್ಲ. ವಾಟ್ ಐ ಹ್ಯಾವ್ ಸೀನ್ ವಿಜುವಲಿ ನಾನು ಹೇಳ್ತಾ ಇರೋದು. ಅದೇ ಆ ತರ ನೋಡಿದ್ರೆ ಲೆಫ್ಟ್ ತಿರುಗುತ್ತೆ ರಡಾರ್. ಏನಕ್ಕೆ ಅಂತ ಅದೊಂದು. ಮತ್ತೆ ಯೂಶಲಿ ಆಮೇಲೆ ಈ ಒಂದು ಇದಿರುತ್ತಲ್ಲ, ಯಾವುದು ಲ್ಯಾಂಡಿಂಗ್ ಗೇರ್. ಸೊ ಲ್ಯಾಂಡಿಂಗ್ ಗೇರ್ ಯೂಶಲಿ 400 ಫೀಟ್ಗೆಲ್ಲ ಒಳಗಡೆ ರಿಟ್ರಾಕ್ಟ್ ಆಗ್ಬಿಡುತ್ತೆ. ಬಟ್ ಆ ಲ್ಯಾಂಡಿಂಗ್ ಗೇರ್ ವಾಸ್ ಸ್ಟಿಲ್ ಇನ್ನು ರಿಟ್ರಾಕ್ಷನ್ ಪೊಸಿಷನ್ ಅಲ್ಲಿ ಇರಲಿಲ್ಲ, ಹೋಗಿ ಬಿಲ್ಡಿಂಗ್ ಹೊಡಿಯುತ್ತೆ. ವೈ ದ ಲ್ಯಾಂಡಿಂಗ್ ಗೇರ್ ರಿಟ್ರಾಕ್ಟ್ ಆಗಿರ್ಲಿಲ್ಲ? ಏನಾದ್ರೂ ಥ್ರಸ್ಟ್, ಲ್ಯಾಕ್ ಆಫ್ ಥ್ರಸ್ಟ್ ಅಂದ್ರೆ, ಆ ಥ್ರಸ್ಟ್ ಅಂದ್ರೆ ಇಂಜಿನ್ ಇಂದ ಪುಷ್ ಆಗುವಂತ ಫೋರ್ಸ್ ಅದು ಕಮ್ಮಿ ಇತ್ತ, ಅದರಿಂದ ಲ್ಯಾಂಡಿಂಗ್ ಗೇರ್ ರಿಟ್ರಾಕ್ಟ್ ಆಗ್ಲಿಲ್ವಾ? ಯಾಕೆ ಲ್ಯಾಂಡಿಂಗ್ ಗೇರ್ ಹ್ಯಾಂಗಿಂಗ್ ಪೊಸಿಷನ್ ಅಲ್ಲೇ ಇತ್ತು? ಆಮೇಲೆ ಆ ಬಿಲ್ಡಿಂಗ್ ಐರೈಸ್ ಬಿಲ್ಡಿಂಗ್ ಇತ್ತ. ಐರೈಸ್ ಬಿಲ್ಡಿಂಗ್ ಇದ್ದಾಗ ಏರ್ಪೋರ್ಟ್ ಹತ್ರ ಹೆಂಗೆ ಇವರು 13 kilometers ರೇಡಿಯಸ್ ಸುತ್ತಲೂ ಆ ತರ ಪರ್ಮಿಷನ್ ಇರುತ್ತೆ. ಯು ಶುಡ್ ನಾಟ್ ಹ್ಯಾವ್ ಐರೈಸ್ ಬಿಲ್ಡಿಂಗ್, ಯು ಶುಡ್ ನಾಟ್ ಹ್ಯಾವ್ ಕ್ಯಾಂಟೀನ್, ಯು ಶುಡ್ ನಾಟ್ ಹ್ಯಾವ್ ಬುಚರ್ ಶಾಪ್, ಆ ತರ ಎಲ್ಲ ಇದ್ರೂ ಅಹಮದಾಬಾದ್ ಅಂತ ಏರ್ಪೋರ್ಟ್ ಅಲ್ಲಿ ಈ ಒಂದು ಬೇಸಿಕ್ ಡಿಸಿಪ್ಲಿನ್ ಇಲ್ಲ. ಅಫ್ಕೋರ್ಸ್ ಹಂಗ್ ನೋಡಕ್ ಹೋದ್ರೆ ಬ್ಯಾಂಗ್ಳೂರ್ ಏರ್ಪೋರ್ಟ್ ಇಸ್ ಲಿಟಲ್ ಬಿಟರ್ ದ ನ್ಯೂ ಏರ್ಪೋರ್ಟ್. ಅಂದ್ರೆ ನಾನು ಈಗ ಹೇಳ್ತಾರ ದೇವನಹಳ್ಳಿ ಏರ್ಪೋರ್ಟ್ ಆಗ್ಲಿ, ಕೊಚ್ಚಿನ್ ಏರ್ಪೋರ್ಟ್ ಆಗ್ಲಿ, ಹೈದರಾಬಾದ್ ಏರ್ಪೋರ್ಟ್ ಆಗ್ಲಿ, ಆ ಒಂದು ಅಟ್ಲೀಸ್ಟ್ ಒಂದು ಬೇಸಿಕ್ ಡಿಸಿಪ್ಲಿನ್ ಇದೆ. ಆ ಅಹಮದಾಬಾದ್ ಅಲ್ಲಿ ಇಟ್ ಇಸ್ ಎ ಪ್ರೋನ್ ಫಾರ್ ಬರ್ಡ್ ಹಿಟ್ಸ್. ಇಟ್ಸ್ ಎ ಪ್ರೋನ್ ಫಾರ್ ಬರ್ಡ್ ಹಿಟ್ಸ್ ಅಂದ್ಮೇಲೆ ಈ ತರ ಒಂದು ಇನ್ಫ್ರಾಸ್ಟ್ರಕ್ಚರ್ ಕರೆಕ್ಟ್ ಆಗಿ ಇಲ್ಲ ಅಲ್ಲಿ. ಆ ತರ ಇದ್ದಾಗ ಅದು ಒಂದು ಕಾರಣ ಆಯ್ತಾ ಎಲ್ಲೋ ಈ ಒಂದು ಪ್ರಾಬ್ಲಮ್ಗೆ? ಈ ತರ ಅನೇಕ ಕ್ವಶನ್ಸ್ಗಳು ರೈಸ್ ಆಗುತ್ತೆ. ಶಿವರಾಮ್ ಸರ್, ಪ್ಲೀಸ್. ನಿಕೇಶ್ ಸರ್, ಇಲ್ಲಿ ಬಹಳ ಪ್ರಮುಖವಾಗಿ ಈಗ ಮೊನ್ನೆ ಅದು ಟೇಕ್ ಆಫ್ ಆದ್ಮೇಲೂ ಅದು ಲ್ಯಾಂಡಿಂಗ್ ಗೇರ್ ಹೊರಗಡೆ ಇದೆ ಅಂತ ಗೊತ್ತಾಗ್ತಾ ಇರುವಂತ ವಿಚಾರ. ಆ ಲ್ಯಾಂಡಿಂಗ್ ಗೇರ್ ಹೊರಗಡೆ ಇರುವಂತ ಕಾರಣಕ್ಕೆ ಎಲ್ಲ ಒಂದ್ ಕಡೆ ಇನ್ನೊಂದು ಇಂಜಿನ್ ಕೆಲಸ ಮಾಡೋಕೆ ಸಮಸ್ಯೆ ಆಯ್ತಾ ಅಂತ. ಇದು ನೋಡಿ, ಇದು ಲ್ಯಾಂಡಿಂಗ್ ಗೇರ್ ಯಾಕೆ ಅವರು ರಿಟ್ರಾಕ್ಟ್ ಮಾಡಲಿಲ್ಲ ಅಂತ ಅದು ಒಂದು ದೊಡ್ಡ ಸಮಸ್ಯೆ, ಇದು ರಹಸ್ಯ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ನಾರ್ಮಲಿ ಏನಾಗತ್ತೆ ಅಂದ್ರೆ ಇಮಿಡಿಯೇಟ್ಲಿ ಆಫ್ಟರ್ ಟೇಕ್ ಆಫ್ ಪಾಸಿಟಿವ್ ರೇಟ್ ಆಫ್ ಕ್ಲೈಮ್ ಅಂತ ಪೈಲಟ್ ಮಾನಿಟರಿಂಗ್ ಕೋ ಪೈಲಟ್ ಅಂತ ಇರ್ತಾರೆ. ಅವ್ರು ಪಾಸಿಟಿವ್ ರೇಟ್ ಆಫ್ ಕ್ಲೈಮ್ ಅಂತ ಹೇಳ್ತಾರೆ. ಅವಾಗ ಕ್ಯಾಪ್ಟನ್ ಗೇರ್ ಅಪ್ ಅಂತ ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಅವಾಗ ಕೋ ಪೈಲಟ್ ಗೇರ್ ಲ್ಯಾಂಡಿಂಗ್ ಗೇರ್ ಕಂಟ್ರೋಲ್ ಲೀವರ್ನ ಮೇಲೆ ಮಾಡ್ತಾರೆ ಅವರು. ಇದು ಈ ದುರಂತದಲ್ಲಿ ಯಾಕೆ ಇದು ಮಾಡಲಿಲ್ಲ ಅಂತ ಅವರು ನೀವು ಹೇಳಿದಾಗೆ ಮೇಡೇ ಕಾಲ್ ಅಂತ ಕೊಟ್ಟಿದ್ರು ಇಮಿಡಿಯೇಟ್ಲಿ ಆಫ್ಟರ್ ಟೇಕ್ ಆಫ್. ಅದು ಯಾಕೆ ಕೊಟ್ಟಿದ್ರು? ಅವರು ಅದ ನಂತರ ಏನು ಸಂಪರ್ಕ ಇರಲಿಲ್ಲ ATC ಜೊತೆ. ಇದು ಯಾಕೆ ಇದು ಮೇಡೇ 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 ಅಂತ ಕೊಡ್ತಾರೆ? ಮೇಡೇ ಅಂದ್ರೆ ಅದರದ ಬೇಸಿಸ್ ಏನಂದ್ರೆ ಫ್ರೆಂಚ್ ವರ್ಡ್ ಅದು ಮೈ ದಿಯೋ ಅಂತ, ಹೆಲ್ಪ್ ಮೀ, ಎಲ್ಲ ಅಸಿಸ್ಟೆನ್ಸ್ ಪ್ರಿಪೇರ್ ಮಾಡ್ಕೊಳ್ಳಿ, ಹೆಲ್ಪ್ ಮೀ ಅಂತ. ಆ ಮೇಡೇ ಕಾಲ್ ಕೊಟ್ಟ ತಕ್ಷಣ ATC ಏನ್ ಮಾಡ್ತಾರಂದ್ರೆ ದೇ ಎನ್ಶೋರ್ ದಟ್ ನೋ ಅದರ್ ಏರ್ಕ್ರಾಫ್ಟ್ is around in the vicinity and all
ಅಸಿಸ್ಟೆನ್ಸ್ ಇಸ್ ಗಿವನ್ ಟು ದ ಏರ್ಕ್ರಾಫ್ಟ್ ಇನ್ ಡಿಸ್ಟ್ರೆಸ್. ಇವಾಗ ಅವ್ರು ಮೇಡೆ ಕಾಲ್ ಕೊಡುವಾಗ ಯಾಕೆ ಮೇಡೆ ಕಾಲ್ ಕೊಡ್ತಾ ಇದ್ರಂತ ಅದು ಹೇಳಲಿಲ್ಲ. ಅದು ಹೇಳಿದ್ರೆ ನಮ್ಗೆ ಬಹುಶಃ ಗೊತ್ತಾಗಿರ್ತದೆ ಯಾಕೆ ಇದು ಏನಾಗಿದೆ ಅಂತ. ಇವಾಗ ವೈ ಹಿ ಇಸ್ ನಾಟ್ ರಿಟ್ರಾಕ್ಟೆಡ್ ದ ಅಂಡರ್ ಕ್ಯಾರೇಜ್ ಅಂದ್ರೆ ಇಟ್ ಕುಡ್ ಬಿ ಇಂಜಿನ್ ಫೇಲಿಯರ್ ಆರ್ ಸಮ್ ಎಲೆಕ್ಟ್ರಿಕಲ್ ಪ್ರಾಬ್ಲಮ್, ಡಬಲ್ ಹೈಡ್ರಾಲಿಕ್ ಫೇಲಿಯರ್. ಇದು ಬೋಯಿಂಗ್ 787 ಇಸ್ ಅ ವೆರಿ ಮಾಡರ್ನ್ ಏರ್ಕ್ರಾಫ್ಟ್. ರಿಡಂಡೆನ್ಸಿ ಇದೆ. ರಿಡಂಡೆನ್ಸಿ ಅಂದ್ರೆ ಮೇನ್ ಸಿಸ್ಟಮ್ ಇರುತ್ತೆ, ಸ್ಟ್ಯಾಂಡ್ ಬೈ ಸಿಸ್ಟಮ್ ಇರುತ್ತೆ. ಅಕಸ್ಮಾತ್ ಮೇನ್ ಸಿಸ್ಟಮ್ ಫೇಲ್ ಆದ್ರೆ ಸ್ಟ್ಯಾಂಡ್ ಬೈ ಸಿಸ್ಟಮ್ ವಿಲ್ ಟೇಕ್ ಓವರ್. ಇವಾಗ ಎಲ್ಲ ಫೇಲ್ ಆಗಿದೆಯೋ ವಿ ಡೋಂಟ್ ನೋ ವಾಟ್ ಇಸ್ ದ ರೀಸನ್. ಇಟ್ ಕುಡ್ ಬಿ ಡಬಲ್ ಇಂಜಿನ್ ಫೇಲಿಯರ್ ಆರ್ ಎಲೆಕ್ಟ್ರಿಕಲ್ ಫೇಲಿಯರ್ ವಿಚ್ ಅಫೆಕ್ಟ್ಸ್ ದ ಫ್ಯಾಡೆಕ್ ಸಿಸ್ಟಮ್. ಫ್ಯಾಡೆಕ್ ಅಂತ ಇದೆ, ಫುಲ್ ಅಥಾರಿಟಿ ಡಿಜಿಟಲ್ ಇಂಜಿನ್ ಕಂಟ್ರೋಲ್ ಅಂತ. ದಟ್ ಎನ್ಶೋರ್ಸ್ ದಟ್ ದ ಇಂಜಿನ್ is performing as per what is required for that moment of time. ಶ್ರೀರಾಮ್ ಸರ್, ನೀವು ಒಂದು ಪಾಯಿಂಟ್ ಹೇಳಿದ್ರಿ, ಸಾರಿ, ಈ ಮೇಡ್ ಅಂತೇಳಿ ಅವರು ಕಾಲ್ ಕೊಡ್ತಾರೆ ಅಂತಂದ್ರಲ್ಲ, ಈ ಕಾಲ್ ಕೊಡೋದು ATSಗೆ ಗೊತ್ತಾಗಿತ್ತು, ATC ಗೊತ್ತಾಗಿತ್ತು. ಅದಾದ್ಮೇಲೆ ಈ ಕಾಂಟ್ಯಾಕ್ಟ್ ತಪ್ಪೋಗಿತ್ತು ಅಂತ. ತುಂಬಾ ಜನರಿಗೆ ಈ ಮೇಡ್ ಅಂತ ಏನಕ್ಕೆ ಕೇಳ್ತಾರೆ, ಪೈಲಟ್ ಏನಕ್ಕೆ ಕಾಲ್ ಕೊಡ್ತಾರೆ, ತುಂಬಾ ಜನರಿಗೆ ಏನೋ ಒಂಥರ ಕುತೂಹಲ, ಏನಿದು ಮೇಡ್ ಎಲ್ಲ ಮೇಡೇ ಅಂತ. ಆಕ್ಚುಲಿ ಮೇಡ್ ಅಂತೇಳಿ ಅಂದ್ರೆ ಎಲ್ಲವನ್ನೂ ಕೂಡ ಅಸಿಸ್ಟ್ ಮಾಡ್ಕೊಂಡು ರೆಡಿ ಇರಿ ಅಂತೇಳಿ ಯಾವುದೇ ಸಂದರ್ಭದಲ್ಲಿ. MAIDZ ಅದು ಫ್ರೆಂಚ್ ವರ್ಡ್, ಅದು ಫ್ರೆಂಚ್ ವರ್ಡ್. ಅದನ್ನ ಇಂಗ್ಲಿಷ್ ಮತ್ತೆ ಫ್ರೆಂಚ್ಗೆ 1920 ನಲ್ಲಿ ಫಸ್ಟ್ 1920 ಸ್ಟ್ಯಾನ್ಲಿ ಅದನ್ನ ಫಸ್ಟ್ ಅವರು ಅದನ್ನ ಮಾಡೋದು ಆತರ. ಅದು ಇಂಗ್ಲಿಷ್ ಕಾಲ್ ಕೊಟ್ರೆ ದಟ್ ಮೀನ್ಸ್ ದಟ್ ಪೈಲಟ್ ವಾಂಟ್ಸ್ ಆಲ್ ಅಸಿಸ್ಟೆನ್ಸ್ ಟು ಹಿಮ್. ಆವಾಗ ATC ಏನ್ ಮಾಡ್ತಾರೆ ಅಂದ್ರೆ ದೇ ವಿಲ್ ಎನ್ಶೋರ್ ದಟ್ ನೋ ಫ್ಲೈಯಿಂಗ್ ಏರ್ಕ್ರಾಫ್ಟ್ ಆರ್ ನೋ ಅದರ್ ಫ್ಲೈಯಿಂಗ್ ಆಬ್ಜೆಕ್ಟ್. ಇವಾಗ ಡ್ರೋನ್ಸ್ ಇರುತ್ತೆ, ದೇ ವಿಲ್ ಎನ್ಶೋರ್ ದಟ್ ನಥಿಂಗ್ ಇಸ್ ದೇರ್ ವಿಚ್ ವಿಲ್ ಹ್ಯಾಂಪರ್ ದ ಕ್ವಿಕ್ ಲ್ಯಾಂಡಿಂಗ್ ಆಫ್ ದಿಸ್ ಏರ್ಕ್ರಾಫ್ಟ್ ಇನ್ ಎಮರ್ಜೆನ್ಸಿ. ಅದಕ್ಕೆ ಆಂಬುಲೆನ್ಸ್ ಸೈರನ್ ಹಾಕಿದ್ರೆ ಎಲ್ಲ ಜಾಗ ಬಿಡ್ತಾರಲ್ಲ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಏನೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ, ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ MLA ಹೆಂಗೆ, ಏನೆಲ್ಲ ಸಮಸ್ಯೆಗಳು, ಏನ್ ಕಥೆಯಲ್ಲಿ ಬಂತ? ಯಾಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಲ್ಲ, ರೋಡ್ ಸರಿ ಇಲ್ಲ ಅಂತ. ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನು ಅಲ್ಲ ಹಾಳಾಗೋದ್ರೆ ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರ MLA ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದ. ರಾಜ್ ವೆಸ್ಟ್ ಎಂಡ್, ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರ ಸರ್ ಜವಾಬ್ದಾರಿ? 2,000 ರೂಪಾಯಿ ಹೋಗ್ತೀನಿ ಬರ್ತಾ ಇದ್ದೀನಿ. ಥ್ಯಾಂಕ್ ಯು. ಹೋಗ್ತೀನಿ ಬರ್ತೀನಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ ಮೇಲೆ ಭಾರಿ ಐಟ್ ಅದಲ್ಲ ಮಾರಿ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಂತ. ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀನಿ ಅಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.